ರಾಜ್ಯ ಬಿಜೆಪಿಯಲ್ಲಿ ಮಹಾ ಸಂಚಲನ ಸೃಷ್ಟಿಯಾಗಿದೆ. ಬಣಬೆಂಕಿಯನ್ನ ನಂದಿಸಲು ಹೈಕಮಾಂಡ್ ನಾಯಕರು ಇದೀಗ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಮಹಾ ಸಂಚಲನ ಸೃಷ್ಟಿಯಾಗಿದೆ. ಬಣಬೆಂಕಿಯನ್ನ ನಂದಿಸಲು ಹೈಕಮಾಂಡ್ ಇದೀಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬಹಿರಂಗ ವಾರ್ ಮಧ್ಯೆ ರಾಜ್ಯಕ್ಕೆ ಹೈಕಮಾಂಡ್ ನಿಯೋಗ ಭೇಟಿಯನ್ನ ನೀಡ್ತಾ ಇದೆ. ಇಂದು ರಾಜ್ಯ ಬಿಜೆಪಿಯಲ್ಲಿ ಸರಣಿ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮಹಾ ಸಂಚಲನ ಇದೀಗ ಸೃಷ್ಟಿಯಾಗಿದೆ. ಬಣ ಬೆಂಕಿಯನ್ನ ನಂದಿಸಲು ಹೈಕಮಾಂಡ್ ಇದೀಗ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ. ಬಹಿರಂಗ ವಾರ್ ಮಧ್ಯೆ ರಾಜ್ಯಕ್ಕೆ ಹೈಕಮಾಂಡ್ ನಾಯಕರು ಇದೀಗ ಭೇಟಿಯನ್ನ ಕೂಡ ನೀಡಲಿದ್ದಾರೆ. ಇಂದು ರಾಜ್ಯ ಬಿಜೆಪಿಯಲ್ಲಿ ಸರಣಿ ಮೀಟಿಂಗ್ ಅನ್ನ ಕೂಡ ನಡೆಸಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ವಿಜಯೇಂದ್ರ ಯತ್ನಾಳ್ ಬೀದಿ ಸಮರಕ್ಕೆ ಬ್ರೇಕ್ ಬೀಳುತ್ತಾ ಇವತ್ತು ಬಣಬಂಡಾಯದಿಂದ ಒಡೆದ ಮನೆಯಾಗಿದೆ ರಾಜ್ಯ ಬಿಜೆಪಿ ಸರ್ಕಾರ. ಮಧ್ಯಾಹ್ನವೇ ಬೆಂಗಳೂರಿಗೆ ಬರ್ತಿದ್ದಾರೆ ಬಿಜೆಪಿಯ ವರಿಷ್ಠರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಪೊನ್ನು ರಾಧಾಕೃಷ್ಣ ಸಹ ಉಸ್ತುವಾರಿ ಸುಧಾಕರ್ ಕೂಡ ಇದೀಗ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯಕ್ಕೆ ನಿಯೋಗ ಭೇಟಿಯನ್ನ ನೀಡಲಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿಯನ್ನ ನೀಡಿದ್ರು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ಈ ಹಿಂದೆಯೂ ಕೂಡ ಭೇಟಿಯನ್ನ ನೀಡಿ ಸರಣಿ ಸಭೆಯನ್ನ ಕೂಡ ಕೈಗೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಯತ್ನಾಳ್ ಟೀಮ್ಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ಶೋಕಾಸ್ ನೋಟಿಸ್ ನೀಡಿದ ಹಿನ್ನೆಲೆ ಅವರು ಕೂಡ ದೆಹಲಿಗೆ ಭೇಟಿಯನ್ನ ನೀಡಿ ಆ ನೋಟಿಸ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟು ಬಂದಿದ್ರು. ಹೈಕಮಾಂಡ್ ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧನಾಗಿರ್ತೇನೆ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ಬಿಜೆಪಿ ನಿಯೋಗ ಹೈಕಮಾಂಡ್ ನಿಯೋಗ ಮತ್ತೆ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಶಾಸಕರು ಸಂಸದರ ಸಭೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. ಸಭೆಯಲ್ಲಿ ವರಿಷ್ಠರು ಎಲ್ಲರ ಅಭಿಪ್ರಾಯವನ್ನ ಪಡೆಯುತ್ತಾರೆ. ಸಂಜೆ 4 ಗಂಟೆಗೆ ಜಿಲ್ಲಾ ಅಧ್ಯಕ್ಷರ ಚುನಾವಣೆ ಬಗ್ಗೆ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆಯೂ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಸಂಜೆ 4 ಗಂಟೆಗೆ ಪಕ್ಷ ಸಂಘಟನೆ ಜಿಲ್ಲಾಧ್ಯಕ್ಷರ ಎಲೆಕ್ಷನ್ ಕುರಿತು ಚರ್ಚೆಯನ್ನು ನಡೆಸಲಾಗುತ್ತೆ. ಜೊತೆಗೆ ಸಂಜೆ 7 ಗಂಟೆಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಿಂದ ಮೀಟಿಂಗ್ ಅನ್ನ ಕೂಡ ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ ದುರ್ಗದ್. ಹನುಮಂತ ದುರ್ಗದ್, ಇದೀಗ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಜೋರಾಗಿದೆ. ಜೊತೆಗೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿರುವಂತಹ ಬಡಿದಾಟ, ಈ ಕಾದಾಟ ಏನಿದೆ, ಪಕ್ಷದ ಒಳಗಡೆಗೆ ಅನೇಕ ರೀತಿಯ ಗೊಂದಲಗಳನ್ನ ಮೂಡಿಸಿದ್ದಲ್ಲದೇನೆ ಕಾರ್ಯಕರ್ತರಲ್ಲೂ ಕೂಡ ಮುನಿಸು ತರಿಸುವಂತ ಕೆಲಸಗಳಾಗ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ದೊಡ್ಡ ದೊಡ್ಡ ನಾಯಕರೇ ಈ ರೀತಿಯ ಬಹಿರಂಗವಾದಂತ ಟಾಕ್ ವಾರ್ಗೆ ಇಳಿದಿರುವಂತದ್ದು ಪಕ್ಷದ ಮಟ್ಟದಲ್ಲಿ ಒಂದಷ್ಟು ಮುಜುಗರ ತರಿಸುವಂತ ಕೆಲಸ ಆಗ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಸರ್ಕಾರದ ವಿರುದ್ಧ ಒಂದು ವಿಪಕ್ಷವಾಗಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮತ್ತು ಸರ್ಕಾರದ ಕಿವಿ ಹಿಂಡುವ ಕೆಲಸ ಮಾಡಬೇಕಾಗಿದ್ದಂತಹ ಪ್ರತಿಪಕ್ಷ ಬಿಜೆಪಿ ಈಗ ತನ್ನ ಆಂತರಿಕ ಕಚ್ಚಾಟದಲ್ಲಿ ಬಿಜಿಯಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ಇದು ರಾಜಕೀಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಜೊತೆಗೆ ಈ ಒಂದು ಹೈಕಮಾಂಡ್ ಕೂಡ ಎಂಟ್ರಿ ಆಗ್ತಾ ಇರೋದು ಇವತ್ತು. ಯಾಕೆಂತಂದ ಹೇಳಿದ್ರೆ ಈ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಿಲ್ಲ ಅನ್ನೋಂಥದ್ದಾದ್ರೆ ಮುಂಬರುವಂತ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಸಾಕಷ್ಟು ಅನೇಕ ರೀತಿಯ ತೊಡಕುಗಳು ಆಗಬಹುದು ಅನ್ನೋಂತ ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ಹೈಕಮಾಂಡ್ ಕಳೆದ ಕೆಲ ದಿನಗಳಿಂದನೂ ಕೂಡ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿತ್ತು. ಆದಾಗ್ಯೂ ಕೂಡ ಯಾವುದೇ ರೀತಿಯ ಬಣಬಡಿದಾಟ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ಲಿಲ್ಲ. ಆಂತರಿಕವಾದಂತ ಕಚ್ಚಾಟ ಬಹಿರಂಗವಾಗಿ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಆ ಕಾರಣಕ್ಕಾಗಿ ಇವತ್ತು ಹೈಕಮಾಂಡ್ ನಾಯಕರು ಎಂಟ್ರಿ ಆಗಿ ಇವತ್ತು ದಿನಪೂರ್ತಿ ಮ್ಯಾರಥಾನ್ ಮೀಟಿಂಗ್ ಮಾಡುವಂತ ಸಾಧ್ಯತೆ ಮಾಡೋದ್ರ ಜೊತೆಗೆ ಇವತ್ತು ಮೊದಲಿಗೆ ಪ್ರಮುಖವಾಗಿ 2 ವಿಚಾರಗಳು ಪ್ರಸ್ತಾಪ ಆಗುವಂತ ಸಾಧ್ಯತೆಗಳಿದೆ. ಒಂದು, ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೀತಾ ಇರುವಂತಹ ಚುನಾವಣೆ, ಆ ಚುನಾವಣೆ ನಡೆಸಬೇಕು ಅನ್ನೋಂತ ಕೆಲವರ ವಾದ, ಚುನಾವಣೆ ನಡೆಸುವಂತದ್ದು ಬೇಡ ಅನ್ನುವಂಥದ್ದು ಇನ್ನು ಕೆಲವರ ವಾದ. ಯಾಕಂತಂದ ಹೇಳಿದ್ರೆ ಚುನಾವಣೆ ನಡೆದ್ರೆ ಗುಂಪುಗಾರಿಕೆಗಳು ಹೆಚ್ಚಾಗ್ತವೆ ಅನ್ನುವಂತ ಅಭಿಪ್ರಾಯವೂ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಸಬೇಕೋ ಬೇಡವೋ ಅನ್ನುವಂತ ವಿಚಾರಗಳು ಇವತ್ತೇ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ಇವತ್ತು ಜನಪ್ರತಿನಿಧಿಗಳ ಅಭಿಪ್ರಾಯ ಒಂದು ಚುನಾವಣೆ, ಮತ್ತೊಂದು ಕಡೆಗೆ ಪಕ್ಷ ಸಂಘಟನೆ ಬಣಬಡಿದಾಟ ಏನಿದೆ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಲಿಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಆಗಮಿಸ್ತಾ ಇರುವಂತದ್ದು. ಇಲ್ಲಿಯ
ಬಿಜೆಪಿಯ ಸಂಸದರು ಮತ್ತೆ ಶಾಸಕರು ವಿಧಾನ ಪರಿಷತ್ನ ಸದಸ್ಯರ Okay. ಜೊತೆಗೆ ಒಂದಷ್ಟು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಅದಾದ ನಂತರದಲ್ಲಿ ಜಿಲ್ಲಾಧ್ಯಕ್ಷಗಳ ಬದಲಾವಣೆ, ರಾಜ್ಯಾಧ್ಯಕ್ಷರು ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆ ಏನಿದೆ ಆ ಒಂದು ಚುನಾವಣೆಯ ಪೂರ್ವ ತಯಾರಿ ಮತ್ತೆ ಆ ಚುನಾವಣೆ ಯಾವ ರೀತಿ ನಡಿಬೇಕು ಅನ್ನೋಂತ ವಿಚಾರಕ್ಕಾಗಿ ಸಂಜೆ 4 ಗಂಟೆಗೆ ಸಭೆ ಇದೆ. ಇದಾದ ಮೇಲೆ ಮಹತ್ವ ಪಡೆದುಕೊಂಡಿರುವಂತದ್ದು ಅಂತ ಹೇಳಿದ್ರೆ ಕೋರ್ ಕಮಿಟಿ ಸಭೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಬಣಬಡಿದಾಟದ ವಿಚಾರ ಏನುಗಳಿದಾವೆ ಅವನ್ನೆಲ್ಲವೂ ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಸುನೀಲ್ ಕುಮಾರ್ ಅವರು ಈಗಾಗಲೇ ತಮ್ಮ ಹುದ್ದೆಯಿಂದ ವಿಮುಕ್ತಿಗೊಳಿಸಿ ಅನ್ನುವಂತ ಮಾತನ್ನ ಮನವಿಯನ್ನ ಏನ್ ಮಾಡಿದ್ದಾರೆ, ಆ ಒಂದು ಹುದ್ದೆಯಿಂದ ಅವರ ಮನವಿಯನ್ನ ಸ್ವೀಕಾರ ಮಾಡ್ಬೇಕೋ ಅವರ ಅಂಗೀಕಾರ ಮಾಡ್ಬೇಕೋ ತಿರಸ್ಕಾರ ಮಾಡ್ಬೇಕೋ ಅನ್ನುವಂತ ವಿಚಾರಗಳೆಲ್ಲವೂ ಕೂಡ ಚರ್ಚೆ ಆಗತ್ತೆ. ಅಂತಿಮವಾಗಿ ಇಂದಿನ ಸಭೆಯ ಮೂಲಕ ಒಂದಷ್ಟು ಬ್ರೇಕ್ ಹಾಕುವಂತ ತಂತ್ರಗಾರಿಕೆಯನ್ನ ಹೈಕಮಾಂಡ್ ಮಾಡುತ್ತೆ. ಆದ್ರೆ ಈ ರೀತಿಯ ಪ್ರಯತ್ನಗಳು ಹೈಕಮಾಂಡ್ ಮಾಡಿದಾಗ್ಲೂ ಕೂಡ ಇನ್ನೂ ಕೂಡ ಬಣಬಡಿದಾಟ ನಿಂತಿಲ್ಲ. ಇವತ್ತಿನ ಸಭೆಯ ಔಟ್ಪುಟ್ ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ ಹನುಮಂತ್ ದುರ್ಗತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.